ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತು. ಮೊದಲದಾಗಿ GBA ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ನಡೆದಿರತಕ್ಕಂತಹ ಬೃಹತ್ ಹಗರಣ. ಮತ್ತೊಂದು BBMP ಕಚೇರಿಯಲ್ಲಿಯೇ ಸ್ವಚ್ಛತೆಯತ್ತ ಗಮನವಿಲ್ಲ. ಹಿರಿಯ ಪತ್ರಕರ್ತ ಪ್ರಹ್ಲಾದ್ ಕುಳಲಿ ನಿಧನ. 3 ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲದಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗೆ ಕಂದಾಯ ವಿಭಾಗದೊಳಗೆ ಯಾವುದೂ ಸರಿಯಿಲ್ಲ, ಎಲ್ಲವೂ ಸರಿಯಿಲ್ಲ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಈ ಖಾತಾ ಮಾಡುವ ವಿಚಾರ, ಎ ಖಾತೆ ಮಾಡುವ ವಿಚಾರಗಳಲ್ಲಿ ಸಾಕಷ್ಟು ಗೊಂದಲಗಳಿಗಿಂತ ಹೆಚ್ಚಾಗಿ ಕಮಾಯಿಗಳು ನಡೀತಾ ಇದೆ ಅನ್ನುವಂಥ ಸಂದರ್ಭಗಳಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ BJP ಘಟಕದ ಮಾಜಿ ಅಧ್ಯಕ್ಷ, ಆಡಳಿತ ಪಕ್ಷದ ಮಾಜಿ ನಾಯಕ ರಮೇಶ್ ಎನ್.ಆರ್. ಅವರು ಒಂದು ಹೇಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಏನದು ಅಂತ ಹೇಳಿದ್ರೆ, 4,36,144 ಚದುರ ಅಡಿ ವಿಸ್ತೀರ್ಣದ ಸ್ವತ್ತಿಗೆ ಕಾನೂನು ಬಾಹಿರವಾಗಿ ಮಾಡಿದ್ದ ಖಾತೆಯನ್ನು ಬೆಂಗಳೂರು ನಗರ ಪಾಲಿಕೆಯ ಆಯುಕ್ತರ ಆದೇಶದಂತೆ ರದ್ದುಪಡಿಸಿದ್ದ JC ಆರತಿ ಆನಂದ್ರವರು ಪುನಃ 10,94,127 ಚದುರ ಅಡಿ ಸ್ವತ್ತಿಗೆ ಎ ಖಾತೆ ಮಾಡಿಕೊಟ್ಟಿರುವ ಮಹಾವಂಚನೆ, ಬೃಹತ್ ಭ್ರಷ್ಟಾಚಾರದ ಬಗ್ಗೆ ದೂರನ್ನು ಅವರು ದಾಖಲಿಸಿದ್ದಾರೆ. ಒಮ್ಮೆ ದಾಖಲು ಮಾಡಿದ ಸರಿಯಿಲ್ಲ ಅಂಥೇಳಿ ಅದು ತಪ್ಪು, ಕಾನೂನು ಬಾಹಿರ ಅಂಥೇಳಿ ಅದನ್ನು ರದ್ದುಪಡಿಸ್ತಾರೆ. ರದ್ದುಪಡಿಸಿದಾರಲ್ಲ ಅಂತ ಕೆಲವೊಬ್ಬರು ಸುಮ್ಮನಿರ್ತಾರೆ ಅಂತ ಗೊತ್ತು. ಅದಕ್ಕೆ ಮತ್ತೆ ಅದನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮಿಗೆಪುರ ವಾರ್ಡಿನ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಳ್ಳಿ ಹೋಬಳಿ ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ 18/1A4, 18/1A5, 18/1A6, 18/1A7, 18/1A8, 18/1A9 10 ಎಕರೆ ಸ್ವತ್ತಿಗೆ, ಸಣ್ಣ ಪುಟ್ಟ ಅಲ್ಲ, 10 ಎಕರೆ ಸ್ವತ್ತಿಗೆ ಸತೀಶ್ CJ ಎಂಬುವರ ಮಾಲೀಕತ್ವದ ಕಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆಯ ಹೆಸರಿಗೆ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಎ ಖಾತವನ್ನು ಮಾಡಿಕೊಟ್ಟಿದ್ದ ಮತ್ತು ಈ ಕಾರ್ಯಕ್ಕೆ 5 ಕೋಟಿ ರುಗಳಿಗೆ ಹೆಚ್ಚು ಮೊತ್ತದ ಹಣವನ್ನು ಲಂಚದ ರೂಪದಲ್ಲಿ ಪಡೆದಿದ್ದ ಮಹಾವಂಚನೆಯ ಹಗರಣದ ಬಗ್ಗೆ ಪರಮಭ್ರಷ್ಟ ಅಧಿಕಾರಿಗಳಾದ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಜಂಟಿ ಆಯುಕ್ತರಾಗಿರುವ ಆರತಿ ಆನಂದ್, ಉಪ ಆಯುಕ್ತ ಅಬ್ದುಲ್ ರಬ್, ಸಹಾಯಕ ಕಂದಾಯ ಅಧಿಕಾರಿ ರಮೇಶ್ ರಾಥೋಡ್, ಕಂದಾಯ ಪರಿವೀಕ್ಷಕ ಶಿವಕುಮಾರ್ ಅವರುಗಳ ವಿರುದ್ಧ 11/2/2026 ದೂರನ್ನು ನೀಡಲಾಗಿತ್ತು ಅಂತ ಎನ್.ಆರ್. ರಮೇಶ್ ಅವರು ಪತ್ರಿಕೆ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ರೀತಿ ತಮ್ಮ ವಿರುದ್ಧ ದೂರುಗಳು ದಾಖಲಾಗುತ್ತಿದ್ದಂತೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು ನೀಡಿದ ಎಚ್ಚರಿಕೆಯ ನಂತರ ಕಾನೂನು ಬಾಹಿರವಾಗಿ 4,21,577 ಚದುರ ಅಡಿ ಸ್ವತ್ತಿಗೆ ಮಾಡಲಾಗಿದ್ದ ಎ ಖಾತವನ್ನು ಜಂಟಿ ಆಯುಕ್ತರಾದ ಆರತಿ ಆನಂದ್ ಅವರು ರದ್ದುಪಡಿಸಿದ್ದರು ಅಂತ ಎನ್.ಆರ್. ರಮೇಶ್ ಹೇಳಿದ್ದಾರೆ. ಅವತ್ತು ರದ್ದುಪಡಿಸಿದ್ರು. ಇದೇ ಸ್ವತ್ತಿಗೆ ಹೊಂದಿಕೊಂಡಂತಿರುವ ಸರ್ವೆ ನಂಬರ್ 18/1A10, 18/1A11, 18/1A12ರಲ್ಲಿ ಅದೇ ಕಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ನವರ ಮಾಲೀಕತ್ವಕ್ಕೆ ಸೇರಿದ 6,72,550 ಚದುರಡಿ ವಿಸ್ತೀರ್ಣದ ರೆವಿನ್ಯೂ ಸ್ವತ್ತು ಇರುತ್ತದೆ. ದೊಡ್ಡ ಮಟ್ಟದ ಭ್ರಷ್ಟಾಚಾರ ಪ್ರಕರಣಗಳ ಭಾಗಿಯಾಗಿ ಈಗಾಗಲೇ ಹಲವಾರು ಕಾನೂನು ಬಾಹಿರ ಕಾರ್ಯಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ 16 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿರುವ ಆರತಿ ಆನಂದ್ ಎಂಬ ಪರಮಭ್ರಷ್ಟ ಅಧಿಕಾರಿ ಈ ಮೊದಲು ಎ ಖಾತ ರದ್ದುಪಡಿಸಿದ್ದ 4,21,577 ಚದುರ ಅಡಿ ವಿಸ್ತೀರ್ಣದ ಸ್ವತ್ತಿನೊಂದಿಗೆ ಅದಕ್ಕೆ ಹೊಂದಿಕೊಂಡಂತಿರುವ 6,72,550 ಚದುರ ಅಡಿ ವಿಸ್ತೀರ್ಣದ ಸ್ವತ್ತನ್ನೂ ಸೇರಿಸಿ ಒಟ್ಟು 10,94,127 ಚದುರ ಅಡಿ ವಿಸ್ತೀರ್ಣ ಸ್ವತ್ತಿಗೆ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ 15/4/2026 ಎ ಖಾತ ಮಾಡಿಕೊಟ್ಟಿರುವ ಆಘಾತಕಾರಿ ದಾಖಲೆಗಳು ಲಭ್ಯವಾಗಿದೆ. 4 ಲಕ್ಷ ತಗೊಂಡು ಏನ್ರಿ ಮಾಡ್ತೀರಿ, ಒಂದೇ ಸಲ 10 ಲಕ್ಷ ಚದರಡಿನೇ ಮಾಡ್ತೀನಿ ಅಂತೇಳಿ ಮಾಡಿಬಿಟ್ಟಿದ್ದಾರಂತೆ. ಈ ಮೂಲಕ ಪಾಲಿಕೆಗೆ ನ್ಯಾಯಯುತವಾಗಿ ಬರಬೇಕಿದ್ದ ಕೋಟ್ಯಾಂತರ ರೂಪಾಯಿಯಷ್ಟು ಮೊತ್ತ ಸುಧಾರಣಾ ಶುಲ್ಕ, ಅಭಿವೃದ್ಧಿ ಶುಲ್ಕ ವಂಚನೆಯಾಗಿದೆ. ಅಲ್ಲದೆ ಇಷ್ಟು ಬೃಹತ್ ವಿಸ್ತೀರ್ಣ ಸ್ವತ್ತಿಗೆ ಎ ಖಾತ ನೀಡುವ ಮುನ್ನ ಕಾನೂನು ರೀತಿಯ ಅಪರ ಆಯುಕ್ತರು ಕಂದಾಯ, ಪಾಲಿಕೆಯ ಆಯುಕ್ತರ ಅನುಮೋದನೆ ಪಡೆದುಕೊಳ್ಳಬೇಕಿದ್ದರೂ ಸಹ ಇದ್ಯಾವುದನ್ನೂ ಮಾಡದೆಯೇ ನೇರವಾಗಿ ತಾವೇ ಎ ಖಾತ ಮಾಡಿಕೊಟ್ಟಿದ್ದಾರೆ. ತಮ್ಮ ಈ ಕಾನೂನಿನ ಬಾಹಿರ ಕಾರ್ಯಕ್ಕೆ ಜಂಟಿ ಆಯುಕ್ತ ಆರತಿ ಆನಂದ್ ಅವರು ಅಪಾರ ಮೊತ್ತದ ಹಣವನ್ನು ಅಕ್ರಮವಾಗಿ ಪಡೆದಿದ್ದು, ಇದರೊಂದಿಗೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಉಪಾಯುಕ್ತರಾದ ಅಬ್ದುಲ್ ರಬ್, ಹೆಮ್ಮಿಗೆಪುರ ವಾರ್ಡಿನ ಕಂದಾಯ ಪರಿವೀಕ್ಷಕ ಶಿವಕುಮಾರ್ ಅವರು ಸಹ ಶಾಮೀಲಾಗಿದ್ದಾರೆ. ಆದುದರಿಂದ ಪಾಲಿಕೆ ಬೃಹತ್ ಪ್ರಮಾಣದ ವಂಚನೆ ಮಾಡಿರುವ ಮತ್ತು ಕಾನೂನು ಬಾಹಿರ ಕಾರ್ಯ ಮಾಡಿರುವ ಆರತಿ ಆನಂದ್, ಅಬ್ದುಲ್ ರಬ್, ಶಿವಕುಮಾರ್ ಅವರುಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮಗಳನ್ನು ಕೂಡಲೇ ತೆಗೆದುಕೊಳ್ಳಬೇಕೆಂದು
ನಿಯಮಬಾಹಿರವಾಗಿ 10,94,127 ಚದರ ಅಡಿ ವಿಸ್ತೀರ್ಣದ ಸ್ವತ್ತಿಗೆ ಮಾಡಿರುವ ಏಕಾತವನ್ನು ಕೂಡಲೇ ರದ್ದುಪಡಿಸುವ ಸಂಬಂಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ದಾಖಲೆಗಳ ಸಹಿತ ಜಿಬಿಎ ಮುಖ್ಯ ಆಯುಕ್ತರನ್ನು, ಜಿಬಿಎ ಕಂದಾಯ ಇಲಾಖೆ ವಿಶೇಷ ಆಯುಕ್ತರನ್ನು, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರನ್ನು ಎನ್ಆರ್ ರಮೇಶ್ ಆಗ್ರಹಿಸಿದ್ದಾರೆ. ಈ ಹಿಂದೆ ಇಲಾಖೆಯಲ್ಲಿ ಅಕ್ರಮ ಮಾಡಿ ಹಲವು ದೂರುಗಳನ್ನು ಎದುರಿಸುತ್ತಿರ್ತಕ್ಕಂಥ ಪ್ರಸ್ತುತ ಬಿಬಿಎಂಪಿ ಜಿಬಿಎ ಜಂಟಿ ಆಯುಕ್ತರ ಸ್ಥಾನದಲ್ಲಿ ಕುಳಿತು ಹಲವಾರು ಕಾನೂನು ಬಾಹಿರ ಕಾರ್ಯಗಳಲ್ಲಿ ಭಾಗಿಯಾಗಿರುವ ಆರತಿ ಆನಂದ್ ಅವರನ್ನು ಸೇವೆಯಿಂದ ಕಾಯಂ ಆಗಿ ವಜಾಗೊಳಿಸುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಬೇಕೆಂದು ಸಹ ಜಿಬಿಎ ಮುಖ್ಯ ಆಯುಕ್ತರನ್ನು, ಜಿಬಿಎ ಕಂದಾಯ ಇಲಾಖೆ ವಿಶೇಷ ಆಯುಕ್ತರನ್ನು, ಪಶ್ಚಿಮ ನಗರ ಪಾಲಿಕೆ ಆಯುಕ್ತರನ್ನು ಎನ್ಆರ್ ರಮೇಶ್ ಆಗ್ರಹಿಸಿದ್ದಾರೆ. ಇದು ಕೆಂಗೇರಿಗೆ ಸೇರಿದಂತಹ ಅಥವಾ ಪಶ್ಚಿಮ ಜಿಬಿಎಯ ಕರ್ಮಕಾಂಡ. ಇದೇ ರೀತಿ ಇನ್ನೂ ಸಾಕಷ್ಟು ಅವ್ಯವಹಾರಗಳು ನಡೀತಾ ಇದೆ. ಕೆಲವೊಂದು ಸಣ್ಣ ಪುಟ್ಟದವರು ಕೂಡ ಅವ್ಯವಹಾರಗಳು ನಡೀತಾ ಇದ್ದಾವೆ. ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ರಸೀದಿಯನ್ನೇ PDF ಮಾಡಿ ಬೋಗಸ್ ಮಾಡಿರ್ತಕ್ಕಂಥ ದಾಖಲೆಗಳು ಸಾಕಷ್ಟು ಪ್ರಮಾಣದಲ್ಲಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನೊಂದು, GBA ಕಚೇರಿಗಳಿಗೆ ಕ್ಲೀನಿಂಗ್ ಇಲ್ಲ. ಅತ್ಯಂತ ವಿಪರ್ಯಾಸದ ಸಂಗತಿ ಅಂತಿದ್ರೆ, ಎಲ್ಲೆಡೆ ಕಸದ ರಾಶಿ ರಾಶಿ ಬಿದ್ದು ಹೋಗಿದೆ, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಕೆಂಗೇರಿಯಲ್ಲಿರುವಂತಹ GBA ಕಚೇರಿ, ರೆವಿನ್ಯೂ ಇಲಾಖೆ ಇರತಕ್ಕಂಥ 3ನೇ ಮಹಡಿಯಲ್ಲಿ 2ನೇ ಮಹಡಿಯಲ್ಲಿ ಭೂ ದಾಖಲೆಗಳ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿರ್ತಕ್ಕಂಥ ಸ್ವಚ್ಛತೆ ಯಾವ ಮಟ್ಟದಲ್ಲಿದೆ ಅನ್ನೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ವಿಭಾಗಕ್ಕೆ ಹೋಗುವ ಮುಖ್ಯ ದ್ವಾರದ ಮುಂದೆಯೇ ರಾಶಿ ರಾಶಿ ಕಸ ಬಿದ್ದಿದೆ, ಗುಡಿಸ್ತಕ್ಕಾಗಲ್ಲ. ಕಚೇರಿಯ ಒಳಗೋದ್ರೆ ಅಲ್ಲೂ ರಾಶಿ ರಾಶಿ ಕಸ ಬಿದ್ದಿದೆ, ತೆಗಿತಾ ಇಲ್ಲ. ಅದು ಹೇಗೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾಚಿಗೇಡಿನ ಸಂಗತಿ. GBA ಕಚೇರಿಯೇ ಸ್ವಚ್ಛತೆಯನ್ನು ಇಟ್ಟುಕೊಳ್ಳಲಾಗದ ಅಧಿಕಾರಿಗಳು ಇನ್ನು ಜನರಿಗೆ ಏನು ಮಾಡಿಕೊಡ್ತಾರೆ ಅದನ್ನು ನೋಡಿ. ಇದರರ್ಥ ಹಿರಿಯ ಅಧಿಕಾರಿಗಳು ಕೂಡ ಗಮನಿಸಬೇಕು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಇದೊಂದು ಹಿರಿಯ ಪತ್ರಕರ್ತ ಪ್ರಹ್ಲಾದ ಕುಳಲಿ ನಿಧನ. ಸಂಯುಕ್ತ ಕರ್ನಾಟಕದ ದಿನಪತ್ರಿಕೆಯಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಕಾರ್ಯವನ್ನು ನಿರ್ವಹಿಸಿ, ಸ್ಥಾನಿಕ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿ, ಬೆಂಗಳೂರು ವರದಿಗಾರರ ಕೂಟದ ಸ್ಥಾಪನೆಗೆ ಕಾರಣಕರ್ತರಾಗಿದ್ದಂತಹ ಪ್ರಹ್ಲಾದ ಕುಳಲಿಯವರು ಇಂದು ಬೆಳಗ್ಗೆ 8:30ಕ್ಕೆ ಕೆಂಗೇರಿ ಉಪನಗರದ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಕೆಲ ಕಾಲ ಅನಾರೋಗ್ಯದಿಂದ ಇದ್ದಂತಹ ಪ್ರಹ್ಲಾದ ಕುಳಲಿಯವರು ವಯೋಸಹಜವಾಗಿರ್ತಕ್ಕಂಥ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. 88 ವರ್ಷದ ಪ್ರಹ್ಲಾದ ಕುಳಲಿಯವರು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. 2 ಪುತ್ರರು, 2 ಪುತ್ರಿಯರನ್ನ ಅಗಲಿರತಕ್ಕಂಥ ಪ್ರಹ್ಲಾದ ಕುಳಲಿಯವರು ಸಂಯುಕ್ತ ಕರ್ನಾಟಕದ ಪತ್ರಿಕೆಯೊಂದಿಗೆ ಸಾಕಷ್ಟು ಸೇವೆಯನ್ನು ಇಟ್ಟುಕೊಂಡು ಸಲ್ಲಿಸಿದಂಥವರು. ಅದಕ್ಕೆ ಹೆಚ್ಚಾಗಿ ಆರ್ ಗುಂಡೂರಾವ್ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಪತ್ರಿಕಾ ಕಾರ್ಯದರ್ಶಿಯಾಗಿಯೂ ಸೇವೆಯನ್ನು ಸಲ್ಲಿಸಿದಂಥ ಪ್ರಹ್ಲಾದ ಕುಳಲಿಯವರು ಮುಧೋಳಿನ ಗ್ರಾಮದವರು. ರಾಜ್ಯದ ವಿವಿಧ ಕಡೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ, ಬೆಂಗಳೂರಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂಥವರು. ನಿವೃತ್ತಿ ಹೊಂದಿದಾಗಲೂ ಕೂಡ ಆಕಾಶವಾಣಿ ದೂರದರ್ಶನಕ್ಕೆ ಕಾರ್ಯವನ್ನು ನಿರ್ವಹಿಸಿದಂಥ ಕ್ರಿಯಾಶೀಲ ಪತ್ರಕರ್ತರು ಪ್ರಹ್ಲಾದ ಕುಳಲಿಯವರು. ಪ್ರಹ್ಲಾದ ಕುಳಲಿಯವರ ನಿಧನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರರು ಕೂಡ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸುದ್ದಿ ಮೃದಂಗವು ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವಯುತವಾಗಿರ್ತಕ್ಕಂಥ ಸಂತಾಪವನ್ನು ಕೂಡ ಸೂಚಿಸ್ತಾ ಇದೆ. ಈ 3 ಸುದ್ದಿಗಳು ನಿಮ್ಮ ಗಮನಕ್ಕೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.